ಇವತ್ತು ನೋಡಿ, ನಾನು ಮಧು ಬಂಗಾರಪ್ಪ ಸಾಹೇಬ್ರ ಬಗ್ಗೆ ಒಂದು ಮಾತು ಹೇಳಬೇಕು. ಅವ್ರು ಎಜುಕೇಷನ್ ಮಿನಿಸ್ಟರ್ ಆದಾಗ ತಗೊಂಡ ತೀರ್ಮಾನಗಳು ನೋಡಿ, ಇವತ್ತು ವಿಚಾರಿಸಿ ನೋಡಿ. SSLC ಎಕ್ಸಾಮ್ ಆಗ್ಬೋದು, PUC ಎಕ್ಸಾಮ್ ಆಗ್ಬೋದು, ತುಂಬ ಡಿಸಿಪ್ಲಿನ್ಡಾಗಿ ಸಿಸ್ಟಮ್ಯಾಟಿಕ್ಕಾಗಿ ನಡೆಸಿದ್ದಾರೆ. ಯಾಕೆಂದರೆ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಬದಲಾವಣೆ ತರಬೇಕು. ಮತ್ತು ಅವ್ರು ಏನೆಲ್ಲ ತೀರ್ಮಾನಗಳು ತೊಗೊಂಡ್ರಲ್ಲ ಎಕ್ಸಾಮಿನೇಷನ್ ಸಿಸ್ಟಮಲ್ಲಿ, ಇದು ಇಂಥ ಲೀಡ್ರ್ ಕೈಲಿ ತೊಗೊಳಕ್ಕಾಗಲ್ಲ ಸರ್. ಒಂದು ಧೈರ್ಯ ಗಟ್ಟಿಗುಂಡಿಗೆ ಇರೋ ಲೀಡ್ರೇ ಇಂಥ ತೀರ್ಮಾನಗಳು ತೊಗೊಳಕ್ಕೆ ಸಾಧ್ಯ. ಸೊ ಅಂಥ ಧೈರ್ಯವಂತ ಬಂಗಾರಪ್ಪನ ಹೊಟ್ಟೆಯಲ್ಲಿ ಒಬ್ಬ ಧೈರ್ಯವಂತ ಹುಟ್ಟಿದ್ದಾನೆ ಸರ್. ನೀವು ಗೌರ್ಮೆಂಟ್ ಸ್ಕೂಲ್ ಸಿಸ್ಟಮ್ನ ನೋಡಿ, ಅವ್ರ ವಿಷನ್ನ ನಾನು ಗಮನಿಸ್ತಿದ್ದೆ. ಅವರ ಡಿಸಿಷನ್ಸಿಂದ ತುಂಬ ಎಜುಕೇಷನ್ ಸಿಸ್ಟಮ್ ನಾನು ಹೇಳ್ತೀನಿ ಒಂದು ಹೊಸ ಪಥದತ್ತ ಸಾಗುತ್ತೆ. ಎರಡನೇದು, ನನ್ನ ಕಾನ್ಸ್ಟಿಟ್ಯೂಯನ್ಸಿಯಲ್ಲಿ ನಾನು ಗೆದ್ದ ಮೇಲೆ ನನಗೊಂದು ದೊಡ್ಡ ಸಮಸ್ಯೆ ಏನಾಯಿತು ಅಂದರೆ, 20,000 ಎಕರೆ ಡೀಮ್ಡ್ ಫಾರೆಸ್ಟ್ ಮಾಡಿಬಿಟ್ಟಿದ್ರು ಹಳೆ ಸರ್ಕಾರ, BJP ಸರ್ಕಾರ. 20,000 ಎಕರೆ ರೈತರದು ಡೀಮ್ಡ್ ಫಾರೆಸ್ಟ್ ಮಾಡಿದ್ರೆ ನಾನು ನಮ್ಮ ಮಿನಿಸ್ಟ್ರು 1 or 2 ಸಭೆ ಮಾಡಿದ್ವಿ. ಆದರೆ ಮಧು ಬಂಗಾರಪ್ಪ ಸಾಹೇಬರು ನಾನು ಗಮನಿಸಿದ್ದೀನಿ, ಡೀಮ್ಡ್ ಫಾರೆಸ್ಟು, ಅರಣ್ಯ ಜಾಗ, ರೈತರಿಗೆ ತೊಂದರೆ ಆಗಬಾರ್ದು ಅಂತ 13 ಮೀಟಿಂಗ್ ಮಾಡಿದ್ದಾರೆ. 13 ಮೀಟಿಂಗಲ್ಲಿ ನಾನು ಒಂದು ಮೀಟಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀನಿ ಸರ್. ಹಿಂಗೆ 20,000 ಎಕರೆ ಡೀಮ್ಡ್ ಫಾರೆಸ್ಟಿಗೆ ಸೇರಿಸ್ಬಿಟ್ಟಿದ್ದಾರೆ ಸರ್. ಆದರೆ ಫಾರೆಸ್ಟ್ ಬಂದು ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ ಬರುತ್ತೆ, ಫಾರೆಸ್ಟ್ ಆಫೀಸರ್ಸಿಂದ ಹಿಡಿದು. ನಾವು ಇಂಟರ್ಫಿಯರ್ ಆಗೋಕ್ಕಾಗ್ತಿಲ್ಲ. MP ಗಳು ಲೋಕಸಭೆಯಲ್ಲಿ ಧ್ವನಿ ಎತ್ತಿದ್ರೇ ಇದು ಸಾಧ್ಯ. ನಾನು ಅಂತಿದ್ದೆ ನಮ್ಮ ಮಿನಿಸ್ಟ್ರಿಗೆ, ನನ್ನ ಮಧು ಸರ್ಗೂ ಅಂತಿದ್ದೆ, ಸರ್ ಡೀಮ್ಡ್ ಫಾರೆಸ್ಟ್ದು ಕೇಂದ್ರ ಸರ್ಕಾರ ನಾವು ಹೌ ಟು ರೀಚ್, ನಮ್ಮ ಸಂಸದರು ಈ ಸಲ ಗೆಲ್ತಾರೆ. ನಾನು ರಾಘವೇಂದ್ರ ಅವ್ರಿಗೆ ಕ್ವಶನ್ ಮಾಡ್ತೀನಿ, ಸರ್ ಯಾವತ್ತಾದರೂ ಶಿವಮೊಗ್ಗ ಜನರ ರೈತರ ಬಗ್ಗೆ, ಆ ಅರಣ್ಯದ ಬಗ್ಗೆ ಯಾವತ್ತಾದರೂ ತಾವು ಬಾಯಿ ಬಿಚ್ಚಿದ್ರಾ ಸರ್? ಪ್ರಶ್ನೆ ಮಾಡಿದ್ರಾ? ತಾವು ದುಡ್ದಂಥ, ಅದು ಅನ್ಯ ಮಾರ್ಗದಲ್ಲಿ ದುಡ್ದಂಥ ದುಡ್ಡನ್ನು ಸುಲಿದು ಗೆದ್ಕೊಂಬಂದಿದ್ದೀರಾ. ತಾವು ಏನು ಶಿವಮೊಗ್ಗಗೆ ಕೊಡುಗೆ ಏನು ಅನ್ನೋದು ತಾವು ಹೇಳೋಕ್ಕೆ ಸಾಧ್ಯನಾ ಸರ್? ತಾವು ಹೇಳಿ, ತಮಗೆ ತಾಕತ್ತಿದ್ರೆ, ದಮ್ಮಿದ್ರೆ ರಾಘವೇಂದ್ರ ಅವರೇ ಉತ್ತರಿಸಿ. ಸುಮ್ಮನೆ ಬೈಯೋದಲ್ಲ, ಕಾಮೆಂಟ್ ಮಾಡೋದಲ್ಲ. ಐಡಿಯಾಲಜಿಕಲಿ ಈ BJPಯವ್ರಿಗೆ ನಾನು ಎಲ್ಲ ಶಿವಮೊಗ್ಗ ಜನತೆಗೆ ಒಂದು ಮಾತು ಹೇಳ್ತೀನಿ ಸರ್, ನೀವು ಕೇಳಿಸ್ಕೊಳ್ಳಿ. ಈ ದೇಶಕ್ಕೆ IIT ಕೊಟ್ಟವ್ರು ನಾವು, ಏಮ್ಸ್ ಕೊಟ್ಟವರು ನಾವು, NASA ಕೊಟ್ಟವ್ರು ನಾವು, ISRO ಕೊಟ್ಟವ್ರು ನಾವು, ಲುಕಿಸ್ಟ್ ಪಾಲಿಸಿ ತಂದವರು ನಾವು, ಬಾಂಗ್ಲಾದೇಶನ ಲಿಬರಲೈಸೇಷನ್ ಮಾಡಿದ್ದು ನಾವು, ಗ್ಲೋಬಲೈಸೇಷನ್ ತಂದಿದ್ದು ನಾವು, ಪ್ರೈವೇಟೈಸೇಷನ್ ತಂದಿದ್ದು ನಾವು, ಭಾರತನ ಸ್ಥಾಪನೆ ಮಾಡಿದ್ದು ನಾವು, ದೇಶವನ್ನು ನ್ಯೂಕ್ಲಿಯರ್ ಪವರ್ ಅಂತ ಡಿಕ್ಲೇರ್ ಮಾಡಿದ್ದು ನಾವು. ಕಾಂಗ್ರೆಸ್ ಪಕ್ಷದ 2 ಅತ್ಯುನ್ನತ ಪ್ರಧಾನಮಂತ್ರಿಗಳು ಈ ದೇಶಕ್ಕೆ ಹೋಗಿ ಪ್ರಾಣತ್ಯಾಗ ಮಾಡಿದ್ದಾರೆ. ಈ ದೇಶದ ಅಭಿವೃದ್ಧಿಯಲ್ಲಿ ನಿಮ್ಮೂರು ಶಾಲೆ ಕಟ್ಟಿದ್ದು ನಾವು, ನಿಮ್ಮೂರಿಗೆ ಅಸ್ತಿತ್ವ ಕೊಟ್ಟಿದ್ದು ಕಾಂಗ್ರೆಸ್ಸು, ನಿಮ್ಮೂರಿಗೆ ಹೆಸರು ಕೊಟ್ಟಿದ್ದು ಕಾಂಗ್ರೆಸ್ಸು, ಪಂಚಾಯತಿ ಕಟ್ಟಡ ಕಟ್ಟಿದ್ದು ಕಾಂಗ್ರೆಸ್ಸು, ಜಿಲ್ಲೆಗಳಿಗೆ ಒಂದು ಸ್ವಾಭಿಮಾನ ತಂದು ಕೊಟ್ಟಿದ್ದು ಕಾಂಗ್ರೆಸ್ಸು. ಇಷ್ಟೆಲ್ಲ ಮಾಡಿದ್ರೆ BJPಯವರು ಬಂದು ಲಾಸ್ಟಲ್ಲಿ ಫಾಲ್ ಸೀಲಿಂಗ್ ಮಾಡಿಬಿಟ್ಟು ಅದನ್ನೂ ನೆಟ್ಟಿಗೆ ಮಾಡೋಕ್ಕಾಗಿಲ್ಲ, ನಾವೇ ಮಾಡಿದ್ದು ಅಂತ ಬಿಲ್ಡಪ್ ಕೊಟ್ಟರೆ ಬೇಜಾರಾಗುತ್ತಾ ಇಲ್ವಾ ಸರ್? ಮೊನ್ನೆ ಯಾರೋ BJPಯವರು ಹೇಳ್ತಾರೆ, BJP ಬಂದ ಮೇಲೆ ಟಾಯ್ಲೆಟ್ಸ್ ಬಂತಂತೆ. ಏನು 75 ವರ್ಷ ಯಾವನು ಇಲ್ಲಿ ಟಾಯ್ಲೆಟ್ಗೆ ಹೋಗ್ತಾ ಇರಲಿಲ್ಲ? ಇವ್ರು ಕಟ್ಸೋರ್ಗೂ ಕಾಯ್ತಿದ್ರ ಜನ? ಏನು ಸರ್, ಲಾಜಿಕಲಿ ಯೋಚನೆ ಮಾಡಿ. ಅವ್ರು ಬಂದ ಮೇಲೆ ಟಾಯ್ಲೆಟ್ಸ್ ಬಂತಂತೆ, BJPಯವರು ಹೇಳ್ತಾರೆ. ಹಾಂ, ಫಸ್ಟು ಇನ್ನೊಂದು ನೋಡಿ, ನಾವೇನೆಲ್ಲ ಯೋಜನೆಗಳು ತಂದಿದ್ವಿ ಅದಕ್ಕೆ ಹೆಸರು ಚೇಂಜ್ ಮಾಡಿದ್ದಾರೆ. ನಿಮಗೆ ನಾನು ವಿತ್ ನೇಮು ಡೇಟಾ ಕೊಡಬಲ್ಲೆ, ನಮ್ಮ ಹತ್ರ ಡೇಟಾ ಇದೆ. ನಾವು ಏನು ಯೋಜನೆ ತಂದಿದ್ವಿ, ಇವರು ಅದಕ್ಕೆ ನೇಮ್ ಚೇಂಜ್ ಮಾಡಿಬಿಡ್ತಾರೆ. ನೇಮ್ ಚೇಂಜ್ ಮಾಡಿಬಿಟ್ಟು ಬಿಲ್ಡಪ್ ಕೊಡ್ತಾರೆ BJPಯವರು. ಗ್ಯಾಸ್ ರೇಟ್ ಎಷ್ಟಿತ್ತು ಶಿವಮೊಗ್ಗ ಜನತೆ, ನೀವು ಯೋಚನೆ ಮಾಡಿ. ನಾನೆಲ್ಲ ಶಿವಮೊಗ್ಗ ಯಂಗ್ಸ್ಟರ್ಸ್ಗೆ ಎಲ್ರಿಗೂ ಹೇಳೋದಿಷ್ಟೇ, ಗೀತಕ್ಕ ನಿಮ್ಮ ಮನೆ ಮಗಳಾಗಿ ಸೇವೆ ಮಾಡ್ತಾರೆ, ನಿಮ್ಮ ಕಷ್ಟಕ್ಕೆ ಸ್ಪಂದಿಸ್ತಾರೆ. ಇವತ್ತು ನಮ್ಮ ಸರ್ಕಾರ ಇದೆ, ನಮ್ಮ ಗ್ಯಾರಂಟಿಗಳಿದೆ, ನಮ್ಮ ಮಧು ಬಂಗಾರಪ್ಪ ಸಾಹೇಬ್ರಿದ್ದಾರೆ. ಗೀತಕ್ಕ ಇಲ್ಲಿ ಗೆದ್ದೇ ಗೆಲ್ತಾರೆ. ಕ್ರಮ ಸಂಖ್ಯೆ 1, ಆ ಕ್ರಮ ಸಂಖ್ಯೆಯಲ್ಲೇ ಹೇಳ್ಬೋದು. ನಂದು ಕ್ರಮ ಸಂಖ್ಯೆ 1 ಇರ್ತಣ, ಅದು ಬಂದಿದ್ದ ದಿನನೇ ನಾನು ಗೆಸ್ ಮಾಡಿದೆ ನಾನು ಗೆದ್ದು ಬಿಡ್ತೀನಿ ಅಂತ. ಈವನ್ ನೇಚರ್ ಸಪೋರ್ಟ್ ಮಾಡುತ್ತೆ ಅಂತಾರಲ್ಲ, ಆ ಥರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.